ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಸರಣಿಯಲ್ಲಿ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಲ್ಲಿ ಆವರಣದಲ್ಲಿ ಎಲ್ಲರನ್ನು ಕೂಡ ನೀಡಲಾಗಿದೆ. ಇವರನ್ನ ಎಲ್ಲರನ್ನು ಒಂದ್ಸರಿ ತಾವು ಅಬ್ಸರ್ವ್ ಮಾಡಿ. ನಿಮ್ಗೆಲ್ಲ ಗೊತ್ತು, ನಾವು ಭಾರತದ ಸ್ವತಂತ್ರ ಚಳವಳಿಯ ಒಂದು ಯಶೋಗಾಥೆಯನ್ನು ನೋಡುವಾಗ ವಿವಿಧ ಹಂತಗಳಲ್ಲಿ ನಮ್ಮ ಸ್ವತಂತ್ರ ಹೋರಾಟಗಾರರು ವಿವಿಧ ರೀತಿಯ ಅಪ್ರೋಚ್ ಗಳನ್ನ ಬ್ರಿಟಿಷರ ವಿರುದ್ಧ ಬಳಸಿ ಹೋರಾಡಿದ್ದನ್ನ ನೋಡ್ತೀವಿ. ಅವರ ಅಪ್ರೋಚ್ ನ ಆಧಾರದ ಮೇಲೆ ಅವರನ್ನ ಒಂದೊಂದು ಗುಂಪಿನಿಂದ ಒಂದೊಂದು ಹೆಸರಿನಿಂದ ಕರಿತೀವಿ. ಹಾಗಿದ್ರೆ ಈ ಸ್ವತಂತ್ರ ಹೋರಾಟಗಾರರೆಲ್ಲರಲ್ಲಿ ಕೆಲವು ವರ್ಗಗಳನ್ನ ಮಾಡೋದಾದ್ರೆ, ಉದಾಹರಣೆಗೆ ಮೊದಲನೇದು, ಬ್ರಿಟಿಷರೊಂದಿಗೆ ಸ್ನೇಹದಿಂದ ಇರುತ್ತಾ ಕ್ರಮೇಣ ಸಂವಿಧಾನಾತ್ಮಕ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಎಂಬ ಉದ್ದೇಶವನ್ನು ಹೊಂದಿದಂತಹ ಮಂದಗಾಮಿಗಳು. ಆ ಮಂದಗಾಮಿಗಳು ನಾನು ಈ ಹಿಂದೆ ತೋರಿಸಿದಂತಹ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಒಂದ್ ಕಡೆಗೆ ನೀವು ಪಟ್ಟಿ ಮಾಡ್ಕೊಳ್ಬೇಕು. ಮಂದಗಾಮಿಗಳು ಯಾರು, ಆವರಣದಲ್ಲಿ ಕೊಟ್ಟಂತಹ ಸ್ವತಂತ್ರ ಹೋರಾಟಗಾರರ ಹೆಸರುಗಳಲ್ಲಿ ಅದು ಗುರುತಿಸ್ಬೇಕು. ಎರಡನೇ ಗುಂಪು, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಒತ್ತಾಯಪೂರ್ವಕವಾಗಿ ಆದ್ರೂ ಪಡಿತೇನೆ ಅಂತ ಉದ್ದೇಶವನ್ನ ಇಟ್ಕೊಂಡಂತಹ ತೀವ್ರಗಾಮಿಗಳು. ಅವ್ರು ಯಾರ್ಯಾರಿದ್ದಾರೆ ಆ ಗುಂಪಿನಲ್ಲಿ ಅನ್ನೋದನ್ನ ನೀವು ಡಿವೈಡ್ ಮಾಡ್ಬೇಕು. ಮೂರನೇ ಪ್ರಶ್ನೆ, ಸತ್ಯ ಮತ್ತು ಅಹಿಂಸೆಯ ಹೋರಾಟದ ಮೂಲಕ ಶತ್ರುವಿನ ಮನವೊಲಿಸಿ ಅಧಿಕಾರ ಪಡೆದುಕೊಳ್ಳಬೇಕೆಂದಂತಹ ಗಾಂಧಿವಾದಿಗಳು ಯಾರು ಅದರಲ್ಲಿ. ನಾಲ್ಕನೇ ಪ್ರಶ್ನೆ, ಸಶಸ್ತ್ರ ಕ್ರಾಂತಿಯ ಮೂಲಕ ಬ್ರಿಟಿಷರನ್ನು ಮಾತ್ರ ಹೊಡೆದೋಡಿಸಲುವುದಲ್ಲದೆ ಭಾರತದಲ್ಲಿ ರೈತರು ಕಾರ್ಮಿಕರ ರಾಜ್ಯವನ್ನ ತರಬೇಕು ಅಂತ ಉದ್ದೇಶ ಹೊಂದಿದಂತಹ ಕ್ರಾಂತಿಕಾರಿಗಳು ಯಾರು, ಸಶಸ್ತ್ರ ಕ್ರಾಂತಿಕಾರರು ಅಂತ ಕರಿತೀವಿ ಇವರನ್ನು. ಅವ್ರು ಯಾರಿದ್ದಾರೆ ಆ ಆವರಣದಲ್ಲಿ. ಕೊನೆದು, ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸಿ ಸಮಾಜವಾದವನ್ನು ಶಾಂತಿಯಿಂದ ಸ್ಥಾಪಿಸಬೇಕೆಂದುಕೊಂಡಂತಹ ಸಮಾಜವಾದಿಗಳು ಯಾರು. ಇಷ್ಟು ಗುಂಪುಗಳನ್ನ ನೀವು ಮಾಡ್ಬೇಕು. ಇಲ್ಲಿ ನಾನು ಕೊನೆಯದಾಗಿ ಉತ್ತರದಲ್ಲಿ ಕೊಟ್ಟಿದ್ದೀನಿ. 5 ಏನ್ ಪ್ರಶ್ನೆಗಳನ್ನ ಕೊಳ್ಳಿದ್ದೆ ನಾನು, 5 ಪ್ರಶ್ನೆಗಳಿಗೆ ಆವರಣದಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರನ್ನ ನಾನು ನಿಖರವಾಗಿ ಡಿವೈಡ್ ಮಾಡಲಾಗಿದೆ ಇಲ್ಲಿ. ನೀವು ನಿಮ್ಮ ಉತ್ತರಗಳನ್ನ ಒಂದ್ಸರಿ ನೋಡ್ಕೊಂಡ್ರೆ ತಾಳೆ ನೋಡ್ಬೋದು, ಉತ್ತರವನ್ನ ಸ್ಪಷ್ಟಪಡಿಸ್ಬೋದು ಅಂತ ಹೇಳ್ತಾ ಮುಂದಿನ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.